ದಾರಿ ತಪ್ಪುವ ಮಕ್ಕಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅಪರಾಧಿ ಪ್ರಕರಣಗಳನ್ನು ನಾವು ನೋಡೋದಾದ್ರೆ ಅಪ್ರಾಪ್ತ ಮಕ್ಕಳು ಅಪರಾಧ ಪ್ರಕರಣಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಅತ್ಯಾಚಾರ ಪ್ರಕರಣಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಾ ಇದ್ದಾರೆ. ಹಾಗಾದ್ರೆ ಏನು ಕಾರಣ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಕಾರಣಗಳು ಏನು ಅಂತ ಹುಡುಕ್ತಾ ಹೋದ್ರೆ ಮೊದಲಿಗೆ ನಮಗೆ ಕಾಣಿಸ್ಕೊಳ್ಳೋದು ಮಕ್ಕಳ ಬೆಳವಣಿಗೆ ಮತ್ತು ಅವರ ಸ್ನೇಹಿತರ ಬಗ್ಗೆ ಪೋಷಕರು ನಿರ್ಲಕ್ಷ್ಯ ವಹಿಸೋದೇ ಭಾಗಶಃ ಕಾರಣ ಆಗುತ್ತೆ. ಮಕ್ಕಳ ಬೆಳವಣಿಗೆಯಲ್ಲಿ ಸಾಕಷ್ಟು ಮುತುವರ್ಜಿ ವಹಿಸದೇ ಇರೋದು, ಸ್ಪರ್ಧಾತ್ಮಕ ಜೀವನದಲ್ಲಿ ಕೆಲಸದ ಬಗ್ಗೆ ಮಾತ್ರ ಗಮನ ಹರಿಸಿ ಮಕ್ಕಳ ಬೆಳವಣಿಗೆ ಬಗ್ಗೆ ದಾದಿಯರಿಗೋ ಅಥವಾ ಮತ್ತೊಬ್ಬರಿಗೋ ಜವಾಬ್ದಾರಿ ವಹಿಸೋದು ಬಹುಶಃ ಮಕ್ಕಳ ಬೆಳವಣಿಗೆಯಲ್ಲಿ ಆಗ್ತಾ ಇರೋ ಏರಿಳಿತಗಳನ್ನ ತಂದೆ ತಾಯಿ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಜೊತೆಗೆ ಸ್ನೇಹಿತರು ಯಾರ್ಯಾರಿದ್ದಾರೆ, ಅವರ ಅಭ್ಯಾಸಗಳು ಏನೇನು ಅನ್ನೋದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಇನ್ನೊಂದು. ಆರ್ಥಿಕ ಮತ್ತು ಸಾಮಾಜಿಕ ಪರಿಸರದ ಪ್ರಚೋದನಾತ್ಮಕ ಅಂಶಗಳು. ಆರ್ಥಿಕವಾಗಿ ಸಾಕಷ್ಟು ಕೆಳವರ್ಗದಲ್ಲಿ ಇರುವಂತಹ ಮನೆಗಳಲ್ಲಿ ನೀವು ಗಮನಿಸಬಹುದು, ಸಣ್ಣದಾದಂತಹ ಮನೆ ಇರುತ್ತೆ, ಎಲ್ಲವೂ ಆ ನಾಲ್ಕು ಗೋಡೆಗಳ ಮಧ್ಯೆ. ಅಲ್ಲಿ ನಡೆಯುವ ಪ್ರತಿಯೊಂದು ಕೂಡ ಮಗುವಿನ ಮನಸ್ಸಿನ ಮೇಲೆ, ಅದರ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಸಾಮಾಜಿಕ ಪರಿಸರ ಹೇಗಿದೆ, ಅದರ ಸುತ್ತಮುತ್ತ ಏನೇನು ಸಿಗ್ತಾ ಇದೆ, ಮಗು ಏನನ್ನ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗುತ್ತೆ. ಸಾಮಾಜಿಕ ಪರಿಸರದಲ್ಲಿ ಏನೆಲ್ಲ ಸಿಗುತ್ತೆ ಅವೆಲ್ಲವನ್ನ ಕಲಿಯುವಂತಹ ಒಂದು ವಯಸ್ಸು ಮನಸ್ಸು ಮಗುವಿಗೆ ಇರುತ್ತೆ. ಬಹುಶಃ ಇದು ಕೂಡ ಅತಿ ಮುಖ್ಯವಾಗಿ ಮಗುವಿನ ಮೇಲೆ ಪ್ರಭಾವ ಬೀರುವಂತಹದ್ದು. ಓಕೆ ವೀಕ್ಷಕರೇ, ಕಾರಣಗಳನ್ನ ನಾವು ನೋಡ್ತಾ ಹೋದ್ವಿ. ಹಾಗಾದ್ರೆ ಈ ಕಾರಣಗಳಿಂದ ಹೊರಬರೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮುಂದುವರಿಸೋಣ. ವಿನೋದ್, ಮಗುವಿನ ಬೆಳವಣಿಗೆ ಬಗ್ಗೆ ಮತ್ತೆ ಸ್ನೇಹಿತರ ಒಡನಾಟದ ಬಗ್ಗೆ ಇತ್ತೀಚಿನ ದಿನದಲ್ಲಿ ತಂದೆ ತಾಯಿಯಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅವರು ಯಾವ್ದ್ರಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಯಾವ್ದ್ರಲ್ಲಿ ಎಷ್ಟು ಗ್ರೇಡ್ ತಗೊಂಡಿದ್ದಾರೆ, ಯಾವ್ದ್ರಲ್ಲಿ ಎಷ್ಟು ಪ್ರೈಸ್ ತಗೊಂಡಿದ್ದಾರೆ, ಎಷ್ಟು ಪದಕ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ಗಮನ ಹರಿಸ್ತಾರೆ. ಆದ್ರೆ ಅವರಿಗಿರುವಂತಹ ಫ್ರೆಂಡ್ಸ್ ಯಾರು, ಅವ್ರು ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅವ್ರ ಕೈಲಿರೋ ಮೊಬೈಲ್ ಅಲ್ಲಿ ಯಾವ ರೀತಿ ಮೆಸೇಜಸ್ ಬರ್ತಾ ಇದೆ, ಇಂಟರ್ನೆಟ್ ನಲ್ಲಿ ಏನ್ ನೋಡ್ತಾ ಇದ್ದಾರೆ, ಇದನ್ನ ನೋಡುವಂತಹ ಟೈಮ್ ತಂದೆ ತಾಯಿಗೆ ಇಲ್ಲ. ಇದಕ್ಕೇನ್ ಕಾರಣ ಅಂತಾರೆ, ಮತ್ತೆ ಇದರಿಂದ ಮಗುವನ್ನ ಆಚೆ ತರೋದು ಹೇಗೆ, ಪೋಷಕರ ಪಾತ್ರ ಎಷ್ಟು ಮುಖ್ಯ? ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಲೈಫ್ ಎಷ್ಟಾದರೂ ಬ್ಯುಸಿ ಆಗಲಿ, ನೀವು ಸಂಸಾರದಲ್ಲಿ ನಿಮ್ಮ ಚಿಲ್ಡ್ರನ್ ಕರ್ಕೊಂಡು ಬಂದಿದ್ದೀರಾ, ಅದು ಮಾಡಿದ್ದೀರಾ ಅಂದರೆ ನಿಮ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಆ್ಯಂಡ್ ದಟ್ ರೆಸ್ಪಾನ್ಸಿಬಿಲಿಟಿ ಇದು ನಿಮ್ಮ ಬೇರೆ ಎಲ್ಲ ರೆಸ್ಪಾನ್ಸಿಬಿಲಿಟಿಯಿಂದ ಹೈಯರ್ ರೆಸ್ಪಾನ್ಸಿಬಿಲಿಟಿ. ಏನಾಗುತ್ತೆ ನಮ್ಮ ಸರ್ವೈವಲಲ್ಲಿ, ನಮ್ಮ ದೇಶದಲ್ಲಿ ನಾನು ನೋಡಿದ್ದೀನಿ, ಇಲ್ಲಿ ಕೆಲಸದ ಏನು ಟೈಮಿಂಗ್ಸ್ದು ಏನು ಬೌಂಡ್ರೀಸ್ ಇಲ್ಲ ಆರ್ಗನೈಸೇಷನ್ಸಲ್ಲಿ. ಸೊ ಬೆಳಗ್ಗೆ ಹೋದರೆ ಅಮ್ಮ 9 ಗಂಟೆಗೆ ಬರ್ತಾರೆ, ಅಪ್ಪ 11 ಗಂಟೆಗೆ ಬರ್ತಾರೆ. ಅಲ್ಲಿ ತನಕ ದೇ ಆರ್ ಟಯರ್ಡ್, ಇಮೋಷ್ನಲಿ ಡ್ರೈನ್, ಆ ಥರ ಆಗಿರ್ತಾರೆ. ಆಮೇಲೆ ಗಮನ ಕೊಡೋದು ಆಗಲ್ಲ. ಸೊ ಇದು ದ ಪ್ರಾಬ್ಲಮ್. ಲೈಕ್ ದ ಕಾಲರ್ ಹೇಳ್ತಾ ಇದ್ದಾರಲ್ಲ, ಇಟ್ಸ್ ಅಬೌಟ್ ದ ಪೇರೆಂಟ್ಸ್ ಆ್ಯಂಡ್ ಪೇರೆಂಟಿಂಗ್. ಬಟ್ ಸಿಸ್ಟಮಿಕಲಿ ನೋಡಿದ್ರೆ ನಾವು ಪೇರೆಂಟ್ಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಬೇಕು. ಅದಿರಬೇಕಿದ್ರೆ ದ ಗೌರ್ಮೆಂಟ್ ಹ್ಯಾಸ್ ಟು ಇಂಟರ್ವೀನ್, ಬಿಸ್ನೆಸಸ್ ಡೈರೆಕ್ಟಿವ್ಸ್ ಕೊಡಬೇಕು, ದಟ್ ದೀಸ್ ಮೆನಿ ಅವರ್ಸ್ ಮ್ಯಾಕ್ಸಿಮಮ್ ಶಿಫ್ಟ್ ಇರಬೇಕು, ಮನೆಯಲ್ಲಿ ಕೊಡೋಕ್ಕೆ ಶಕ್ತಿ ಇರಬೇಕು, ಟೈಮ್ ಇರಬೇಕು ಪೇರೆಂಟ್ಸ್ ಹತ್ರ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಎಷ್ಟರ ಮಟ್ಟಿಗೆ ಇದ್ರ ಮೇಲೆ ಪರಿಣಾಮ ಬರುತ್ತೆ? ಯಾಕಂದ್ರೆ ಮೊದಲಾದ್ರೆ ಅಜ್ಜಿ ತಾತ ಇರ್ತಾ ಇದ್ರು, ಚಿಕ್ಕಪ್ಪ ದೊಡ್ಡಮ್ಮಂದಿರು ಇರ್ತಾ ಇದ್ರು, ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಆದ್ರೆ ಇವಾಗ ಮನೇಲಿ ಯಾರು ಇರಲ್ಲ, ಯಾರು ನೋಡ್ಕೊಳಕ್ಕೆ ಆಂಟಿನೋ ಅಂಕಲೋ ತಂದಿಟ್ಕೋತಾರೆ, ದಾದಾ ದಾದಿ ಅಥವಾ ಬರ್ತಾರೆ, ಅವ್ರು ಏನ್ ಮಾಡ್ಬೇಕೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲದೆ ಈ ಸಂದರ್ಭದಲ್ಲಿ ಮಕ್ಕಳು ಸೆಕ್ಷುಯಲಿ ಅಬ್ಯೂಸ್ ಆಗುವಂತಹ ಸಾಧ್ಯತೆನೂ ಇದೆ. ಇದು ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ? ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಯಾಕಂತ ಹೇಳ್ತೀನಿ, ನಾವು ಇಂಗ್ಲೆಂಡಲ್ಲಿ ಈ ಥರ ಅಬ್ಯೂಸ್ಡ್ ಆಗಿರೋದು ಚಿಲ್ಡ್ರನ್ಸ್ ಎಲ್ಲ ಬರೀ ವೈಲೆಂಟ್ ಕ್ರೈಮ್ಸಲ್ಲಿ ಬರಲ್ಲ, ದೇ ಹ್ಯಾವ್ ಪ್ರಾಬ್ಲಮ್ಸ್ ರೆಸ್ಟ್ ಆಫ್ ದ ಲೈಫ್. ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ, ಮದುವೆಯಲ್ಲಿ ಯಾವ ರಿಲೇಷನ್ಶಿಪ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಸೊ ಅದು ನೋಡಿದೆ, ದೇರ್ ಈಸ್ ಅನ್ ಎಪಿಡೆಮಿಕ್ ಇನ್ ದ ಹೋಲ್ ಆಫ್ ದ ಡೆವಲಪ್ ವರ್ಲ್ಡ್. ಅಂದರೆ ಯುರೋಪ್ದಲ್ಲಿ, ಅಮೆರಿಕಾದಲ್ಲಿ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಗರ್ಲ್ಸ್ ಪ್ರೆಸೆಂಟ್ who have a history of sexually abuse ಆಗಿದ್ದಾರೆ ಅಂತ. ಸೊ one French sociologist has theorized the reasons ಯಾಕೆ ಥರ ಎಪಿಡೆಮಿಕ್ ಆಗಿದೆ ಅಂತ. ಸೊ ನೀವು ಇಲ್ಲಿ ನಮ್ಮ ದೇಶದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಥರ ಎಕನಾಮಿಕ್ ರೆವಲ್ಯೂಷನ್ ಆಗಿದೆ ಇನ್ ದ ಲಾಸ್ಟ್ 10-20 ಇಯರ್ಸ್ ಅಲ್ಲ. ಸೊ ಯುರೋಪಲ್ಲಿ ಇದೆಲ್ಲ ಆಗಿರೋದು 1890s 1880s. ಓಕೆ, ಸೊ ಅದಾಗತ್ತೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಅಮ್ಮ ಅಪ್ಪ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, EMIs, ಹೋಮ್ ಲೋನ್ಸು, ಕಾರ್ ಲೋನ್ಸ್ ಅದೆಲ್ಲ ಸಿಕ್ಕಾಕೊಳ್ತಾರೆ ಅಲ್ಲ. ಅದಾದರೆ ಎವ್ರಿಬಡಿ ಬಿಕಮ್ಸ್ ವೆರಿ ಸೆಲ್ಫ್ ಫೋಕಸ್ಡ್. ಸೊ ಪ್ರಾಲಿಫರೇಷನ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಸೊ ಅತ್ತೆ ಮಾವ ಅವರೆಲ್ಲ
ಇರಲ್ಲ, ಅವರೆಲ್ಲ ಊರಲ್ಲಿರ್ತಾರೆ, ಬೆಂಗಳೂರು ಬಂದುಬಿಡ್ತಾರೆ, ಆಮೇಲೆ ಪ್ರಾಪರ್ಟೀಸ್ ಎಕ್ಸ್ಪೆನ್ಸಿವ್, ಸೊ ದೇ ಹ್ಯಾವ್ ಟು ಟೇಕ್ ಸ್ಮಾಲರ್ ಹೌಸಸ್, ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಅದರಲ್ಲಿ ಏನಾಗುತ್ತೆ, ದೇರ್ ಇಸ್ ನೋ ಬಫರ್ಸ್ ಅಂದರೆ ಕುಷನಿಂಗ್ ಇರುತ್ತೆಲ್ಲ ಮನೆಯಲ್ಲಿ. ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಪೇರೆಂಟ್ ಇದ್ದಾರೆ, ಯಾರಾದರೂ ದೇ ಕಾಂಟ್ ಅಬ್ಯೂಸ್ ದ ಚೈಲ್ಡ್, ಇಮೋಷ್ನಲಿ ಆಗಲಿ ಫಿಸಿಕಲಿ ಆಗಲಿ, ಯಾಕಂದರೆ ಅವರು ದೇ ವಿಲ್ ಇಂಟರ್ವೀನ್, ಸ್ಟಾಪ್ ಮಾಡ್ತಾರೆ. ಯಾಕಂದರೆ ಎನ್ ಇರಿಟೇಟೆಡ್, ಟಯರ್ಡ್, ಓವರ್ವರ್ಕ್ಡ್, ಅಂಡರ್ಪೇಯ್ಡ್ ಮದರ್, ಇಫ್ ಶಿ ಈಸ್ ಡಿಪ್ರೆಸ್ಡ್, ಇರಿಟೇಬಲ್ ಆಗಿರ್ತಾರೆ, ಮನೆಗೆ ಬರ್ತಾರೆ. ಮಗು ಈಸ್ ಇಮೋಷ್ನಲಿ ನೀಡಿ, ಓಕೆ. ಆಮೇಲೆ ಅವ್ರು ಇರಿಟೇಟ್ ಮಾಡ್ತಾರೆ, ಅಮ್ಮ ಹೊಡಿತಾರೆ, ಅಪ್ಪ ಬಂದರೆ ದ ವೇ ಸ್ಟ್ರೆಸ್ಡ್ ಇದ್ದರೆ ಅವ್ರು ಕುಡ್ಕೊಂಡು ಬರ್ತಾರೆ, ಅವ್ರು ಬಂದ್ರೇನೂ ಅಬ್ಯೂಸ್ ಆಗುತ್ತೆ. ಸೊ ಚೈಲ್ಡ್ ಈಸ್ ನಾಟ್ ಕಂಟೈನ್ಡ್ ಅಂತ ನಾವು ಹೇಳ್ತೀವಿ ಸೈಕಾಲಜಿದಲ್ಲಿ. ಒಂದು ಸೆಕ್ಯೂರಿಟಿ ಅಂತ ಕಾಮನ್ ವರ್ಡ್ ನಾವು ಯೂಸ್ ಮಾಡ್ತೀವಲ್ಲ, ದ ಚೈಲ್ಡ್ ಹ್ಯಾಸ್ ಟು ಫೀಲ್ ಸೆಕ್ಯೂರ್ ಆ್ಯಂಡ್ ಕಂಟೈನ್ಡ್ ವಿತ್ ಇನ್ ದ ಫ್ಯಾಮಿಲಿ ಯೂನಿಟ್. ಅದು ಆಗ್ತಾ ಇಲ್ಲ, ಸಿಗ್ತಿಲ್ಲ. ಹೌದು, ಕಂಟಿನ್ಯೂಸ್ಲಿ ಅದು ಆ ಥರ ಆದರೆ ಈ ಥರ ಘಟನೆಗೆಲ್ಲ ಆಗುತ್ತೆ. ಓಕೆ, ಈಗ ಈರಣ್ಣ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ಈರಣ್ಣ ಅವರೇ, ಏನು ಹೇಳ್ತೀರಾ? ಇವತ್ತಿನ ಸಮಾಜ ಯಾವ ಕಡೆ ಸಾಗ್ತಾ ಇದೆ? ಮಕ್ಕಳ ಬೆಳವಣಿಗೆಯಲ್ಲಿ ಎಲ್ಲೋ ನಾವೇ ಇಡುತ್ತಾ ಇದೀವಿ ಅಂತ ಅನಿಸ್ತಾ ಇದೆಯಾ? ಹೌದು ಮೇಡಮ್, ಪ್ರಮುಖವಾಗಿ ಎಸ್ಪೆಷಲಿ ಕುಟುಂಬ ಒಂದು ಕಾರಣ, ಬಟ್ ಸುತ್ತಮುತ್ತಲಿನ ಇರ್ತಕ್ಕಂಥ ಒಂದು ಪರಿಸರವೂ ಒಂದು ಕಾರಣ ಅಂತ ಹೇಳ್ತೀವಿ. ಯಾವ ತರ ಅಂದ್ರೆ ಸುತ್ತಮುತ್ತಲ ಪರಿಸರ ಇರತಕ್ಕಂತ ಮಕ್ಕಳ ಜೊತೆ ಆಗಿರ್ಬೋದು ಅಥವಾ ಪರಿಸರದ ದೊಡ್ಡವ್ರ ಜೊತೆ ಆಗಿರ್ಬೋದು, ಒಂದು ಯಾವ ರೀತಿಯ ಸಂಬಂಧ ಇರ್ತಲ್ಲ, ಆ ಒಂದು ಸಂಬಂಧದ ಆಧಾರ ಮೇಲೆ ಹೋಗ್ಬಿಡ್ತಾರೆ ಅಷ್ಟೇ ಮೇಡಮ್. ಸೊ ಏನ್ ಮಾಡ್ಬೇಕು ಅಂತೀರಾ ನಿಮ್ ಪ್ರಕಾರ? ಅದಕ್ಕೆ ವಿಶೇಷವಾಗಿ ಪೋಷಕರ ಒಂದು ಬಳಗ ಏನಪ್ಪಾ ಮಕ್ಕಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದು ನಿಗಾ ವಹಿಸಬೇಕು ಅಂತ. ಎರಡನೇದಾಗ ಏನಪ್ಪಾ ಈ ಒಂದು ಇತ್ತೀಚಿನ ಬಳಕೆ ಆಗ್ತಕ್ಕಂಥ ಒಂದು ಮೊಬೈಲ್ ಬಳಕೆ ಒಂದು ಪ್ರಮುಖ ಆಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು ಮೇಡಮ್. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ರೆ ಅಲ್ಲೆಲ್ಲೇ ಇರ್ತಕ್ಕಂಥ ಒಂದು ಕೆಲವೊಂದು ಚಿತ್ರಗಳನ್ನ ನೋಡಿ ಮಕ್ಕಳು ಏನಪ್ಪಾ ಅದೇ ರೀತಿ ಅಡಾಪ್ಟ್ ಆಗ್ಬೋದು ಕೆಲವೊಂದು ಸಂದರ್ಭದಲ್ಲಿ. ಈ ಕಾರಣದಿಂದಾಗಿ ಇವತ್ತಿನ ದಿವಸ ಏನಪ್ಪಾ ಮಕ್ಕಳ ಒಂದು ಅತ್ಯಾಚಾರ ಒಂದು ಕಾರಣಗಳು ಸಹಿತ ಹಲವು ಘಟನೆಗಳು ನಾವು ನೋಡ್ತಾ ಇದ್ದೇವೆ ಮೇಡಮ್. ಅಲ್ಲ, ಎಲ್ಲಾ ಕೊಡದೇ ಇದ್ರೂ ಪ್ರಾಬ್ಲಮ್ ಆಗುತ್ತಲ್ಲ, ಇನ್ನೊಬ್ರ ಹತ್ರ ಕ್ಯೂರಿಯಾಸಿಟಿ ಬೆಳೆಯುತ್ತೆ, ಅವ್ರ ಹತ್ರ ಇದೆ ನನ್ನ ಹತ್ರ ಇಲ್ಲ ಅಂತ. ಮಿತ ಬಳಕೆ ಆಗಬಾರ್ದು ಮೇಡಮ್, ಅಷ್ಟೇ. ಮಿತಿ ಮೀರಿದ ಬಳಕೆ ಆಗ್ಬಾರ್ದು ಅಂತೀರಾ? ಧನ್ಯವಾದ ಈರಣ್ಣ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಓಕೆ, ಜಲಜಾ ಅವರೇ, ಶಿಕ್ಷಣದ ಕೊರತೆ ಇದೆ, ಎಲ್ಲಿ ಮನೆಯಿಂದನೇ ಶಿಕ್ಷಣದ ಕೊರತೆ ಇದೆ. ಮೊದಲು ಅಜ್ಜಿ ಪಂಚತಂತ್ರ ಕಥೆಗಳನ್ನ ಹೇಳ್ತಾ ಇದ್ರು, ಮತ್ಯಾವುದೋ ಕಥೆಗಳನ್ನ ಹೇಳ್ತಾ ಇದ್ರು, ಒಳ್ಳೇದಪ್ಪ ಇದು ಕೆಟ್ಟದಪ್ಪ, ಕೆಟ್ಟದ್ ಮಾಡಿದ್ರೆ ಹಿಂಗಾಗತ್ತೆ, ಈ ರೀತಿ ಎಲ್ಲ ರೀತಿಯಾದಂತಹ ಶಿಕ್ಷಣ ಸಿಗ್ತಾ ಇತ್ತು. ಆದ್ರೆ ಇವತ್ತು ಮಗುವಿಗೆ ಯಾವುದೇ ಶಿಕ್ಷಣ ಸಿಗಲ್ಲ. ಸಿಕ್ಕೋದೇನಿದ್ರು ಅದು ಇಂಟರ್ನೆಟ್ ಅಲ್ಲಿ ಏನ್ ನೋಡುತ್ತೋ ಅದು ಕಲಿಯೋದನ್ನೇ ಸಿಗುತ್ತೆ. ಸಿಕ್ಕಿದ್ರೆ ಇಲ್ಲಾಂದ್ರೆ ಟ್ಯೂಷನ್ ವರ್ಕ್ ಸಿಗುತ್ತೆ, ಇಲ್ಲ ಸ್ಕೂಲಲ್ಲಿ ಸಿಗುವಂತಹ ಹೋಮ್ ವರ್ಕ್ ಬಿಟ್ರೆ ಸೈದ್ಧಾಂತಿಕವಾಗಿ ಯಾವುದೇ ರೀತಿಯಾದಂತಹ ಶಿಕ್ಷಣ ಇವತ್ತು ಮಗುಗೆ ಸಿಗ್ತಾ ಇಲ್ಲ. ಅದರ ಕೊರತೆಯನ್ನು ಎದುರಿಸ್ತಾ ಇದೆ. ನೀವೇನಂತೀರಾ? ಖಂಡಿತ ಕೊರತೆಯನ್ನು ಎದುರಿಸ್ತಾ ಇದೆ. ಸ್ವಲ್ಪ ನಾವು ಇತಿಹಾಸದ ಪುಟಗಳನ್ನು ತೆಗೆಯೋಣ. ನಮ್ಮಲ್ಲಿ ವೇದಕಾಲೀನ ಅಂದರೆ ಗುರುಕುಲ ಪದ್ಧತಿ ಅಂತ ಇತ್ತು. ಈಗ ನನಗೆ ವಿನೋದರವರು ನಮ್ಮ ಸಹವರ್ತಿಗಳು ಹೇಳಿದರು, ಏನಂತ ಮನೆಯಲ್ಲಿ ಒಂದು ಮಾನಿಟರಿಂಗ್ ಮಾಡೋವಂಥದ್ದು ಜಾಗ ಎಲ್ಲ ಬೇಕು ಅಂತ. ತಂದೆ ತಾಯಿಗಳು ದುಡಿದು ಬರ್ತಾರೆ ಅಂತ. ಅವರು ದುಡಿಯೋದು ಕುಟುಂಬದಲ್ಲಿ ಅನಿವಾರ್ಯ, ಯಾಕೆಂದರೆ ಹಲವಾರು ಅವರು ಖರ್ಚು ವೆಚ್ಚಗಳನ್ನು ತೂಗಿಸ್ಲೇಬೇಕಾಗಿರುತ್ತೆ. ಆದರೆ ನಮ್ಮಲ್ಲಿ ಬಹಳ ಹಿಂದೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ, ಗುರುಕುಲ ವ್ಯವಸ್ಥೆ ಅಂತ ಹೇಳಿ. ಅಲ್ಲಿ ಗುರು ಅಂತಕ್ಕಂಥವ್ನು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಮೊದಲಿಗೆ ತನ್ನ ಇಮೋಷನ್ಸ್ಗಳನ್ನು ಅವ್ರ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋರಾಗಿರ್ತಿದ್ರು. ಯಾಕೆಂದರೆ ಅಲ್ಲಿ ಪುಸ್ತಕ, ತೆರೆದ ಪುಸ್ತಕ ಅಂತ ಕರೀತಾರೆ. ಶಿಕ್ಷಣವನ್ನು ಅವರು ಏನನ್ನು ನೇರವಾಗಿ ಹೇಳ್ತಾ ಇರಲಿಲ್ಲ. ಮೊದಲಿಗೆ ಹೆಡ್, ಹ್ಯಾಂಡ್, ಹಾರ್ಟ್, 3H ಎಜುಕೇಷನ್ ಅಂತ ಕೊಡ್ತಾಯಿದ್ರು. ಹೆಡ್ಗೆ ಕೊಡ್ತಕ್ಕಂಥದ್ದು ಏನಂದರೆ ವಿಚಾರವಂತಿಕೆ ಆಗಿರ್ತಾ ಇತ್ತು. ಹ್ಯಾಂಡ್ಗೆ ಕೊಡ್ತಕ್ಕಂಥದ್ದು ಅಂತ ಹೇಳಿದರೆ ಕೈನಲ್ಲಿ ಕೆಲಸ ಮಾಡಿ ಅವನು ಅದರ ಅನುಭವವನ್ನು ಪಡಿಬೇಕಾಗಿರ್ತಿತ್ತು. ಮೂರನೇದು ಇನ್ನೊಂದೇನಾಗ್ತಾ ಇತ್ತು ಅಂತಂದರೆ ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತ. ರಾಜನ ಮಗನೇ ಆಗಿರಬಹುದು ಅಥವಾ ಸಾಮಾನ್ಯದ ವ್ಯಕ್ತಿಯೇ ಆಗಿರ್ಬೋದು, ಇಬ್ಬರು ಒಟ್ಟಿಗೆ ಕೂತು ಓದಬೇಕಾಗಿತ್ತು. ಎರಡನೇದು ರಾಜನ ಮಗ ಆದರೂ ಭಿಕ್ಷೆ ಎತ್ತಬೇಕಿತ್ತು, ಯಾಕೆಂದರೆ ಅಹಮ್ಮನ ಒಂದು ಹೋಗಬೇಕಾಗಿತ್ತು ಅಂಥೇಳಿ ಅಂತ. ಹೀಗಾಗಿ ಏನಾಗ್ತಾ ಇತ್ತು, ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ವಹಿಸ್ಕೊಳ್ತಾ ಇದ್ರು. 8ನೇ ವರ್ಷಕ್ಕೆ ಮನೆ ಬಿಟ್ಟು ಹೋದಂಥ ಒಂದು ಮಗು ಸಂಪೂರ್ಣವಾಗಿ ಅದರ ಶಿಕ್ಷಣವನ್ನು ಮುಗಿಸ್ಕೊಂಡು ಬರಬೇಕಾದ್ರೆ 18 ವರ್ಷಗಳಾಗಿರ್ತಾ ಇತ್ತು. 10 ವರ್ಷಗಳ ಕಾಲ ಒಂದು ಉತ್ತಮವಾದ ವಾತಾವರಣದಲ್ಲಿ ಬೆಳೆದಾಗ ಅವನಲ್ಲೇ ಇರತಕ್ಕಂತಹ ಭಾವನೆಗಳು ಬಹಳಷ್ಟು ಗಟ್ಟಿಯಾಗಿರ್ತಾ ಇತ್ತು. ಅಂದರೆ ಇವತ್ತು ನಮಗೆ ಕಾಣಿಸ್ತಕ್ಕಂಥದ್ದು ಮನೋಮಾಲಿನ್ಯ ಅಂತ. ಎರಡನೇದು ಇನ್ನೊಂದು ಪ್ರಶ್ನೆನ ನಾವು ಹೇಳಬೇಕು ಅಂತ ಹೇಳಿದ್ರೆ, ಅಪರಾಧ ಅಂತ ನಾವು ಹೇಳಿದ್ವಿ. ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿ ವರ್ಗ ಇರುತ್ತೆ? ವಿದ್ಯಾರ್ಥಿ ವರ್ಗ ಇರತಕ್ಕಂತಹ ಅದರಲ್ಲಿ 1%, 2% ಮಾತ್ರ ಅತ್ಯಾಚಾರ ಕಡೆಗೆ ಬಂದರೆ ನೀವು ಅದನ್ನು ಜಾಸ್ತಿ ಫೋಕಸ್ ಮಾಡಿದ್ರಿ ಅಲ್ವಾ? ಇದು ಏನಾಗುತ್ತೆ, ಒಂದು ಮಗುವಿನ ಮೇಲೆ ಮತ್ತೊಂದು ಕ್ಯೂರಿಯಾಸಿಟಿ. ನಾನು ಏಕದಮ್ ಒಂದು ಪ್ರಚಾರವನ್ನು ಪಡ್ಕೊಂಡ್ಬಿಡಬಹುದು. ಏಕೆಂದರೆ ಅವನು ವಿದ್ಯಾರ್ಥಿ, ಪಕ್ಕದವನು ನೋಡ್ತಾನೆ, ಅವನು ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದವನಿಗೆ ಜಾಸ್ತಿ ಪ್ರಚಾರ ಸಿಗ್ತಾ ಇದೆ. ಈಗ ನಾವು ಒಂದು ಕಾರ್ಟೂನಲ್ಲಿ ನಾನು ನೋಡಿದೆ, ಒಬ್ಬ ದೊಡ್ಡ ಸಂಗೀತ ವಿದ್ವಾಂಸರು
ಅವರು ಸುಮಾರು ಅವ್ರ ಜೀವಮಾನವನ್ನೇ ಕಳೆದಿದ್ದರು. ಯಾಕೆ ಅಂತಂದರೆ ಒಂದು ರಾಗವನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ. ಅದೇ ಇವತ್ತು ಕೊಲೆವೆರಿ ಹಾಡಿದೆಯಲ್ಲ, ಅದು ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗಿದೆ. ಅಂದರೆ ಈಗ ಅವರು ಏನು ಯೋಚನೆ ಮಾಡ್ತಾರೆ, ನನ್ನ ಜೀವಮಾನದ ಸಾಧನೆಯನ್ನು ಈ ಒಬ್ಬ ಹುಡುಗ ಅಷ್ಟು ಬೇಗ ಪಡ್ಕೊಂಡ, ಹಾಗಾದರೆ ಅವನಲ್ಲಿ ಆ ಸ್ಥಾನ ಇದೆಯಾ, ಇವರಿಗಿದ್ದಂಥದ್ದು ಅನುಭವ ಇದೆಯಾ, ಸಾಧನೆ ಇದೆಯಾ, ಯಾವುದು ಆ ಸಣ್ಣ ಮಗು ಇದೆಯಾನಲ್ಲ ಅವನಿಗೆ ಸುಲಭವಾಗಿ ಸಿಕ್ತು, ಸಾಧನೆಯ ಬೆಲೆ ಎಲ್ಲಿ ಗೊತ್ತಾಯಿತು. ಹೀಗೆ ನಾವು ಆರಂಭದಿಂದ ಹೆಜ್ಜೆಗಳನ್ನು, ತಪ್ಪು ಹೆಜ್ಜೆಗಳನ್ನು ಇಡಿಸ್ತಾ ಇದ್ದೀವಿ. ಎರಡನೇದು ಇನ್ನೊಂದೇನೆಂದರೆ, ಶಿಕ್ಷಕರನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಶಿಕ್ಷಕರ ವ್ಯಕ್ತಿತ್ವದ ಬಗ್ಗೆ ನಾವೇನು ಗಮನ ಹರಿಸೋದೇ ಇಲ್ಲ. ಇಷ್ಟ ಅಂಕಗಳನ್ನು ಗಳಿಸಿದ್ರೆ ನೀನು ಶಿಕ್ಷಕ, ಅವು ಮಗುವನ್ನು ಕಂಟ್ರೋಲ್ ಮಾಡೋ ಶಕ್ತಿ ಇದೆಯಾ, ಎರಡನೇದು ಮಗುವನ್ನು ಇನ್ಸ್ಪೈರ್ ಮಾಡೋ ಶಕ್ತಿ ಇದೆಯಾ, ಇವ್ಯಾವುದನ್ನು ನಾವು ನೋಡ್ತಾ ಇಲ್ಲ. ಒಬ್ಬ ಶಿಕ್ಷಕರು ಅಂದರೆ ಅದೇ ಮಕ್ಕಳೇ, ಒಬ್ಬ ಶಿಕ್ಷಕರು ತರಗತಿಯ ಒಳಗಡೆ ಹೋದಾಗ ಡಿಸಿಪ್ಲಿನ್ಡಾಗಿ ಕೂತ್ಕೊಳ್ಳೋ ಮಕ್ಕಳುಗಳು ಇನ್ನೊಬ್ಬ ಶಿಕ್ಷಕರು ಹೋದಾಗ ಗಲಾಟೆ ಮಾಡ್ತಾರೆ. ಕಾರಣ ಮಕ್ಕಳ ತಪ್ಪ, ಶಿಕ್ಷಕರ ತಪ್ಪ? ಓಕೆ, ಯಾರ್ದು ತಪ್ಪು ಅಂತ ಉತ್ತರ ಹುಡ್ಕೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಅಪ್ರಾಪ್ತ ಮಕ್ಕಳಲ್ಲಿ ಅಪರಾಧಿ ಭಾವನೆಗಳು ಯಾಕೆ ಇಷ್ಟೊಂದು ರೀತಿಯಲ್ಲಿ ಬೆಳೀತಾ ಇದೆ, ಅದರಲ್ಲೂ ಕೂಡ ಅತ್ಯಾಚಾರದ ಬಗ್ಗೆ ಮಕ್ಕಳು ಇಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಇದೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದು, ಜೊತೆಗೆ ತಜ್ಞರ ಜೊತೆ ಸಲಹೆಯನ್ನು ಕೂಡ ಹಂಚ್ಕೋಬಹುದು. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.